ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಇನ್ಫಿನಿಕ್ಸ್ ಸ್ಮಾರ್ಟ್ 8 HD ಫೋನ್ನ ಸ್ಪೆಸಿಫಿಕೇಶನ್ ತಿಳಿಸಿಕೊಡ್ತಾ ಇದ್ದೀನಿ. ಈ ಒಂದು ಫೋನ್ 5700ಕ್ಕೆ ಲಾಂಚ್ ಆಗಿದೆ. ಈ ಒಂದು ಪ್ರೈಸಲ್ಲಿ ಬೆಸ್ಟ್ ಫೋನ್ ಹೌದೋ ಅಲ್ವೋ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಈ ಒಂದು ಫೋನಿನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಟಿಂಬರ್ ಟೆಕ್ಸ್ಚರ್ ಫಿನಿಶ್ ಅಂತ ಅವ್ರು ಹೇಳ್ತಾರೆ. ಇದು ಫಿನಿಶಿಗೆ ಆ ಥರ ಇದೆ. ಇದರ ಡಿಸೈನ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಈ ಫೋನ್ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.6 ಇಂಚಸ್ HD ಪ್ಲಸ್ 550 ಯೂನಿಟ್ಸ್ ಬ್ರೈಟ್ನೆಸ್ ನ ಡಿಸ್ಪ್ಲೇ ಆಗಿದೆ ಇದು, ಮತ್ತು 90 Hz ರಿಫ್ರೆಶ್ ರೇಟ್ ನ ಹೊಂದಿದೆ. ಈ ಒಂದು ಪ್ರೈಸಲ್ಲಿ 90 Hz ರಿಫ್ರೆಶ್ ರೇಟ್ ಅಂತೆ ತುಂಬಾ ದೊಡ್ಡದು. ಇನ್ಫಿನಿಕ್ಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನು ಕೊಟ್ಟು. ಮತ್ತೆ ಈ ಫೋನ್ ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಯುನಿಸಾಕ್ T606 ಪ್ರೊಸೆಸರ್ ಬರುತ್ತೆ. ಇದು ಅಂತದ್ದು ಸ್ಕೋರ್ 2.5 ಲಕ್ಷ ಆಸ್ಪಾಸ್ ಬರುತ್ತೆ. ಮತ್ತು ಲೋ ಸೆಟ್ಟಿಂಗಲ್ಲಿ ಗೇಮಿಂಗ್ ಆಡ್ಬೋದು. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಮೇನ್ ಕ್ಯಾಮ್ರಾ 13 MP ಆಗಿದೆ. ಮತ್ತು ಫ್ರಂಟ್ ಕ್ಯಾಮ್ರಾ 8 MP ಆಗಿದೆ. ಮತ್ತು ಇನ್ನೊಂದು ಹಿಂದ್ಗಡೆ ನೋಡ್ಬೋದು ನೀವು, ಇದರ ರಿಂಗ್ ಲೈಟ್ ಬರುತ್ತೆ. ಒಂದು ಡೆಪ್ತ್ ಸೆನ್ಸರ್ ಇದೆ, ಅದೇನಂತ ಯೂಸ್ ಅಲ್ಲ. ಮತ್ತು ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ 6GB ರ್ಯಾಮ್ ಒಂದಿಗೆ ಬರುತ್ತೆ. ಈ ಪ್ರೈಸಲ್ಲಿ ತುಂಬ ಒಳ್ಳೆ ಚಾಯ್ಸ್. ಮತ್ತು 64GB ಸ್ಟೋರೇಜ್ ಇದರಲ್ಲಿದೆ. ಮತ್ತೆ ಈ ಫೋನ್ ಸಾಫ್ಟ್ವೇರ್ ಬಗ್ಗೆ ಹೇಳೋದಾದ್ರೆ XOS 13 ಒಂದಿಗೆ ಬರುತ್ತೆ, ಆಂಡ್ರಾಯ್ಡ್ 13. ನೆಕ್ಸ್ಟ್ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಬರುತ್ತೆ. ಈ ಪ್ರೈಸಲ್ಲಿ ಇದೇ ಫಸ್ಟ್ ಫೋನಲ್ಲಿ ನಾನು ನೋಡಿದ್ದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್. ಮತ್ತೆ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ 5000 mAh ಬ್ಯಾಟ್ರಿ. ಒಂದಿನ 2 ದಿನ ಆರಾಮಾಗಿ ಬರುತ್ತೆ, ಏನು ಟೆನ್ಷನ್ ಇಲ್ಲ. ಮತ್ತೆ ಈ ಪ್ರೈಸ್ ರೇಂಜಲ್ಲಿ Type-C ಕೇಬಲ್ ಕೊಡ್ತಿದ್ದಾರೆ ಇನ್ಫಿನಿಕ್ಸ್ ಅವರು, ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಮತ್ತೆ 10W ಚಾರ್ಜರ್ ಇದರಲ್ಲೇ ಬರುತ್ತೆ. ಸ್ಮಾರ್ಟ್ ಫಾಸ್ಟ್ ಚಾರ್ಜರ್ ಇದರಲ್ಲಿ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ಯಾವ ವಿಡಿಯೋ ಬೇಕು ಕಾಮೆಂಟ್ ಮಾಡಿ.